ನಾಯಿ ಬಂತು. ಅಯ್ಯೋ ಹಿಡ್ಕರಿ, ಅಯ್ಯೋ ಹಿಡ್ಕರಿ, ನಾಯಿ ಕಡ್ತೈತಿ. ಗಂಗ್ಯಾ, ಏ ಗಂಗ್ಯಾ, ಗಂಗ್ಯಾ, ಲೇ ಗಂಗ್ಯಾ, ಗಂಗ್ಯಾ, ಏನ್ಲೇ ನೀವು ಸಾವುಕಾರ ಬೆಳಿ ಮರಿ ಬೆಳ್ದೈತಲ್ಲ? ಬೆಳೆ ಏನೋ ಚಲೋತ್ನ ಬೆಳೆದೈತ್ ಬಿಡ, ಆದ್ರೆ ಇದ್ರ ಲಾಭ ಎಲ್ಲ ಅವ್ರಿಗೆ ಹೋಗತಿ, ನಮಗೆ ಕೂಲಿನೂ ಸರಿನ ಸಿಗೋಲ್ದ. ನೀ ಹೇಳೋದು ಬರೋಬ್ಬರಿ ಐತಿ. ಅಂದಂಗ ಸುದ್ದಿ ಗೊತ್ತೈತಿಲ್ಲ ನಿನಗೆ? ಏನು ಬರ್ಮ್ಯಾಗ ನಾಯಿ ಕಡ್ದೈತ್ಲಿ. ಯಾವಾಗ? ಎಲ್ಲೇ? ಮೂಲಿ ಮನೆ ಮಲ್ಲವ್ ನಾಯಿ ಅವ್ರ ಮನೆ ಮುಂದೆ. ಹೌದಾ? ಯಾಕ ಏನ್ ಮಾಡಕ್ ಹೋಗಿದ್ದೀವ? ನಾವ್ ಏನು ಮಾಡ್ಲಿಲ್ಲ, ಸುಮ್ಮನೆ ಮಲ್ಕೊಂಡಿದ್ ನಾಯಿಗೆ ಕಲ್ಲು ತಗೊಂಡು ರೊಯ್ಯ ಅಂತ ಬಿಟ್ನ. ಸುಮ್ಮನೆ ಇದ್ದಿತ್ತ ಮಗಂದು ರೊಯ್ಯ ಅಂತ ಬಂದಿದ್ದೆ, ಕಬಕ್ಕನ ರಂಡಿ ಹಿಡಿತ್ ನೋಡಿ. ಸತ್ತ ಹಂಗಾರ ಬರ್ಮೆ ಹಂಗಾರ. ನಾಯಿ ಕಡಿದ್ರ ಸಾಯ್ತಾರನ? ಹಾ, ಮತ್ತ ನಾಯಿ ನಂಜು ಬಹಳ ಡೇಂಜರ್ ಅದ. ಹಂಗಾರ ಅವ್ರ ಮನೆಗೆ ಹೋಗಿ ಬಂದ್ಬಿಡು. ನಾನು ಹಂಗ ಹೋಗಣ. ಮತ್ತೆ ಇನ್ಯಾಂಗ ಹೋಗಪ್ಪ? ಹಾಲು, ಹಣ್ಣು, ಬ್ರೆಡ್, ಬಿಸ್ಕಿಟ್ ಇವನ್ನೆಲ್ಲ ತಗೊಂಡು ಹೋಗೋಣ. ಇವನ್ನೆಲ್ಲ ಒಯ್ಯಾಕ ಅವ ಏನ ಜಟಿಗೆ ಬಿದ್ದಾನ? ಶರಣರಪ್ಪ, ಇಬ್ರಿಗೂ ಶರಣು. ನಾವು ಶರಣ ಅಂದ್ವಿ. ಏನ್ರಪ್ಪ ಆರಾಮ್ ಅದಿರಿ ಇಲ್ಲೋ? ಅಲ್ಲಿ 12ನೇ ಶತಮಾನದಾಗ ಹುಟ್ಟಿ ಬಂದಿ ನೀನು. ಯಾಕ? ಮತ್ತ ಹಾಯ್ ಬಾಯ್ ಅನ್ನೋ ಕಾಲದಾಗ ಶರಣರಿಪ್ಪ ಅನ್ನಕತ್ತೀಯ. ಅವಾಗ ನಾವು ಧಾರ್ಮಿಕ ಸಂಸ್ಕೃತಿ ಬಿಂಸಾಕತ್ತಿದ್ವು, ಇವಾಗ ನಾವು ವಿದೇಶಿ ಸಂಸ್ಕೃತಿ ಬಿಂಸಾಕ್ ಹೊಂಟಾವು. ಅಂದಂಗ ಸುದ್ದಿ ಗೊತ್ತೈತೆ ನಿನಗೆ? ಯಾವ ಸುದ್ದಿ? ಏನ್ ಸುದ್ದಿ? ನಾಯಿ ಕಡ್ದ ಸುದ್ದಿ. ನಿಮ್ಮ ಜಗಲಿ ದೋಸ್ತ್ ಬರ್ಮ್ಯಾಗ ನಾಯಿ ಕಡ್ದೈತಿ. ಸತ್ನಲೆ ಬರ್ಮೆ ಹಂಗಾರ ನಾಯಿ ಕಡದ್ರ ಹಂಗ ಸಾಯಂಗಿಲ್ಲ ಅಂತ. ನಾಯಿ ಹಂಗ ಕೂಗಿ ಕೂಗಿ ಸಾಯ್ತಾನಂತ, ಇದನ್ನ ನಾನು ಕೇಳಿದ್ದೆ. ಹಂಗಂದ್ರ ಅವ ಸಾಯುದ್ರೊಳಗ ಅವ್ರ ಮನೆಗೆ ಹೋಗಿ ಬಂದ್ಬಿಡು ನಡ್ರಿ. ಇದು ನಾಯಿ ನಂಜು ಫುಲ್ ಡೇಂಜರ್ ಅಂತ, ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಸ್ವಲ್ಪ ಔಷಧಿ ಗಿಷ್ಧಿ ಕೊಡಿಸಿ ಬರ ಬರ್ರಿ. ಹಂಗಾರ ಹಂಗಾರ ನಾನು ಸ್ವಲ್ಪ ಕುರಿಗೆ ಮೇವ್ ಕಟ್ಟದೈತೆ, ಅದಕ್ಕೆ ನೀವು ಹೋಗಿ ಬರ್ರಿ. ನಾವು ಹೋಗೋಣ. ಊಟ ಆಯ್ತ್ರಿ? ಊಟ ಆಯ್ತಪ್ಪ. ಏನ್ ಭಾಳ ದಿವ್ಸಕ್ಕೆ ಬಂದಿಲ್ಲ ಮರ ಮನೆಗೆ? ಯಾಕ ಭಾಳ ತಾತು ನೀವು ನಿದ್ದೆ ಮಾಡಲಿಲ್ಲ? ಏನಿಲ್ಲಪ್ಪ, ಮಗಗೆ ನಾಯಿ ಕಡ್ದೈತೆ, ಆ ಚಿಂತೆಯಾಗ ಬಂದು ಹೊರಗೆ ಅಡಿಕೆಲಿ ಹಾಕೊಳ್ಳೋಣ ಅಂತ ಹೇಳಿ ಕುಂತಿದ್ವಿ ಮರ. ಮಾತಾಡ್ತಾನೆ. ಹೌದಪ್ಪ, ಹೌದು, ಹಂಗಾಗಿರೋದು. ನಾಯಿ ಬಂತು, ನಾಯಿ ಬಂತಪ್ಪ, ನಾಯಿ ಬಂತು, ನಾಯಿ ಬಂತು, ನಾಯಿ ಬಂತು, ನಾಯಿ ಬಂತು, ನಾಯಿ ಬಂತು. ಒಳಗೋಗ್ರಿ, ಕಡಿತೈತಿ. ಒಳಗೋಗ್ರಿ, ಕಡಿತೈತಿ ನಾಯಿ. ನಾಯಿ ಬಂತು. ನಾಯಿ ಕಳಿಸ್ತೀವಿ ನಾವು. ನೀ ನಡಿ, ಮನೆಗೆ ನಡಿ. ನೀ ನಡಿ, ನಾನು ಕಳಿಸ್ತೀನಿ. ನಡಿ, ನೀ ನಡಿ, ಮನೆಗೆ ನಡಿ. ಯಪ್ಪ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ರೋ ಮರ. ನನ್ನ ಮಗಗ ನಾಯಿ ಕಡದ ಮೇಲೆ ಹಿಂಗೆ ಹುಚ್ಚುಚ್ಚನಂಗೆ ಆಡಾಕತ್ತಾನ. ದಯವಿಟ್ಟು ಕೈ ಮುಗಿದು ನಿಮಗೂ ಕೇಳ್ಕೊಂತೇನ್ರಪ್ಪ. ಒಳಗೆ ಹೋಗ್ರಿಪ್ಪ, ಮನೆಗೆ ಹೋಗ್ರಿ. ಯಪ್ಪ ನೀವು ಹೋಗ್ರಪ್ಪ, ಮನೆಗೆ ನೀವು ಹೋಗ್ರಿ. ನಾಯಿ ಕಡಿದ್ರ ಕಿವಿ ಮಂದ್ ಹಾಕವನ ಅನ್ನಿಸ್ತೈತ್ಲಿ. ಅದಕ್ಕೇನು ಸಂಬಂಧ ಇಲ್ಲಲೇ, ಮತ್ತೆ ಹಿಂಗ ಅಂದಿ ಮಗನ. ಬಂತಡ್ರಿ, ಕೈ ತೆಗಿಲೆ ಮರೆ, ಅದ್ನ್ಯಾಕ ಅಲ್ಲೇ ಇಟ್ಕೊಂಡ ಓಡಾಡಕತಿ. ಅದ್ರವ್ನ ನಾಯಿ ಕಡ್ದಾಗಿಂದ ರೊಂಡಿ ಮ್ಯಾಗಿನ ಕೈ ತಪ್ಪಿಲ್ಲಲೇ. ಅದನ್ನೆಲ್ಲ ಕೈ ಇಟ್ಕೋಬೇಡ್ಲಿ, ಉಗುರ್ ನಡೆಸ್ಕೊಂಡ ನಾನ್ ಜಾದೈತೆ ಮಗನ. ಬರ್ಲಿ, ಕುಂದ್ರು ಬರ್ರಿ. ನಾವು ಕುಂದ್ರಾಕ್ ಬಂದಿಲ್ಲಲಿ, ನಾಯಿ ಹೆಂಗ್ ಕಡಿತ ಅದನ್ನ ಹೇಳಲಿ. ಬಾಯಿಂದ
ಬಾಯಿಂದ ಅಲ್ದ ಇನ್ನೇನ ಮೂಗ್ಲಿಂದ ಕರಿತಿದ್ದಿಲ್ಲ. ಅಲ್ಲೇ ಮತ್ತವ ಹೆಂಗ್ ಕಡಿತಂದ್ರೆ ಏನ್ ಹೇಳ್ಬೇಕಲ್ಲ ಅವ? ನಾಯಿ ಕಡಿಯಕ್ಕೂ ಒಂದು ಕಾರಣ ಐತಿ. ನನಗೆ ಯಾಕಾರ ಇತ್ತಿತ್ಲಾಗ ನಾಯಿ ಹೊಡೆ ಹುಚ್ಚು ಬಂತ ಏನಪ್ಪ. ನಾಯಿ ಕಾಣತ್ಲೆ ಕೌಲ್ ತಗೊಂಡ್ರೆ ಅವಮಾನ ಒಗಿತಿದ್ದೆ. ಅದು ಕುಯ್ ಕುಯ್ ಅಂತ ಓಡೋಗೋದು ನೋಡಿ ಖುಷಿ ಪಡ್ತಿದ್ದೆ. ಈಗ ಹೆಂಗ ಮಗನ ಖುಷಿ ಪಡೋದು? ನಾಯಿ ನಂಜು ಬಲು ಅಪಾಯ ಮಗನ. ಅಪಾಯ ಅಂತೇಳಿ ಎಲ್ಲರೂ ಹೇಳ್ತಾರ. ಒಂದ್ ವೇಳೆ ಏನಾರ ಆಗಿ ನಾ ಸತ್ತು ಹೋದ್ರೆ ಹೆಂಗ? ಸತ್ಯ ಮಗನ. ನೀನಾರ ಏನ್ ಕ್ರೀಡಾಕೂಟಕ್ಕೆ ಹೋಗಿ ಚಾಂಪಿಯನ್ಶಿಪ್ ತರೋದೈತಿ? ಹೋಗ್ಲಿ ಬಿಡಲೆ. ನೀ ಯಾಕೆ ನಾಯಿ ಹೊಡಕ್ ಹೋಗಿದ್ದಪ್ಪ ಮಗನ? ಇತ್ತಲ್ಲಪ್ಪ ಅದು ಒಂದು ಚಟ ನಾಯಿ ಹೊಡೋದು. ಅದು ಹೆಂಗ್ ಬಿಡೋದಕ್ಕತಿ? ಹೊಡಿ ಮಗನ ಹೊಡಿ. ಅದು ಇನ್ನೊಂದು ಬಂದು ಇನ್ನೊಂದು ರೊಂಡಿಗೆ ಹಿಡಿತೈತೆ. ಅವಾಗ ಅದು ಒಂದು ರೊಂಡಿಗೆ ಮ್ಯಾಗ ಕೈ ಇಟ್ಕೊಂಡು ಯಪ್ಪ ಯವ್ವ ಅಂತಂದೇಳಿ ಓಡಾಡುವಂತಿ. ಭೂಮಿ ಮೇಲೆ 84 ಲಕ್ಷ ಜೀವರಾಶಿ ಬಿದ್ದಾವ. ಈ ಡೈನೋಸಾರ್ ಕಡಿಲಿ, ಹುಲಿ ಕಡಿಲಿ, ಇಲಿ ಕಡಿಲಿ, ಹೆಗ್ಗಣ ಕಡಿಲಿ, ಮುಂಗ್ಲ ಕಡಿಲಿ. ಆದ್ರ ಈ ನಾಯಿ ಕಡಿಬಾರ್ದಪ್ಪ. ಒಂದ ಸಮನೆ ಚಟ ಚಟ ಅಂತ ಹೊಡೆಯಕತ್ತೈತಿ. ನೋಡು ಮಗನ ಹೆಂಗೈತಿ ನಾಯಿ ಹೊಡಿ ಚಟ. ಮೂಕ್ ಪ್ರಾಣಿಗೆ ಹೊಡಿಬೇಡ ಅಂದ್ರ ನೀ ಎಲ್ಲಿ ಕೇಳ್ದಿ? ಅನುಭವಿಸು ಮಗನ. ನಾಯಿ ನಂಜು ಭಾಳ ನಂಜು. ಹಿಂಗ ಆತು ಅಂದ್ರ ನೀನು ನಂಜ್ ಹತ್ತಿ ಸತ್ತು ಹೊಕ್ಕಿದಿ. ನೀ ಉಳಿಯೋದಿಲ್ಲ. ನಾಯಿ ಹಂಗ ಕೂಗಿ ಸತ್ತು ಹೊಕ್ಕಿದಿ. ದೌಡ್ ಮಾಡಿ ದವಾಖಾನಿಗೆ ತೋರಿಸಿ ನಂಜ್ ಇಳಿಸ್ಕೋ. ಲೇ ಗಂಗ್ಯಾ, ದವಾಖಾನಿಗೆ ಇವಾಕನಿ ಏನು ಬೇಡಲೇ. ನಮ್ಮ ಓಣಿ ಒಳಗೆ ಗುಂಡ ಕಜ್ಜೆ ಅಂತ ಒಬ್ಬಕ್ಕೆ ಬ್ರಾಹ್ಮಣರು ಮುದುಕಿದಾಳಲ್ಲ, ಸುಮಾರು ಒಂದು 60-70 ವರ್ಷ ಇರ್ಬೇಕಪ್ಪ. ಯಾವುದರ ಪ್ರಾಣಿ ಕಡಿಲಿಲ್ಲ ನಂಜಿನ ಔಷಧ ಕೊಡ್ತಾಳಿಲ್ಲ ಆಕೆ. ಯಾವುದರ ಪ್ರಾಣಿ ಕಡಿಲಿ ಗೌಟಿ ಔಷಧ ಕೊಡ್ತಾಳ. 2 ದಿನದಾಗ ನಂಜ ಇಳಿತೈತ್ಲೆ. 10 ಪಸ ತಗೊಳ್ಳೋದಿಲ್ಲ ಆಕಿ. ಹೌದಾ? ಹಂಗಾರ ಎಲ್ಲಿ ಬರ್ತೈತಿ ಅವ್ರ ಮನಿ ಹೇಳ, ಹೋಗೋಣ ನಡ್ರಿ. ರಾಘವೇಂದ್ರ ಸ್ವಾಮಿ ಮಠದ ಹಿಂದ ಗುಂಡ ಕಜ್ಜಿ ಮನೆ ಆಯ್ತಾ, ನಾ ಎಲ್ಲ ಕರ್ಕೊಂಡು ಹೋಗ್ತೀನಿ ಬರ್ರಿ. ಹೌದು, ಈ ಗೌಟಿ ಔಷಧನ ಎದ್ರಾಗ ಕೊಡ್ತಾರ? ನೀರ್ನಾಗ ಕೊಡ್ತಾರೋ, ಚಾದಾಗ ಕೊಡ್ತಾರ, ಹಾಲ್ನಾಗ ಕೊಡ್ತಾರ? ನನಗೂ ಗೊತ್ತಿಲ್ಲ. ಅಲ್ಲಿ ಹೋಗಿ ಕೇಳೋಣ ಬರ್ರಿ. ದೌಡ್ ಕೇಳ್ಕೊಂಬರ್ಲಿ. ಮತ್ತ ನನ್ ಜೇರ್ಗಿರಿತ್ತು. ಅದಕ್ಕೆ ಯಾಕೆ ಹಂಗೆ ಮಾಡ್ತಿಲಿ? ನಾವೆಲ್ಲ ಹೋಗಿ ಕೇಳ್ಕೊಂಡ್ ಬರ್ತೇವೆ. ನೀನು ಇಲ್ಲೇ ಇರ, ನಾವು ಹೋಗೋಣಂತ. ನಡಿಲೆ ನೋಡಿ. ದೌಡ್ ಬರ್ಲಿ. ಮತ್ತ ನನ್ ಜೇರ್ಗಿರಿತ್ತು. ಗಂಗಾ, ಏ ಗಂಗಾ, ತಡಿಯೋ ಮರಾಯ. ಯಾಕೆ ನಾನು ಬರ್ತಿದ್ದೆ. ಅಲ್ಲಿ ಲೇ ಸಂಜೆ ಆ ಭ್ರಮೆ ಸ್ಥಿತಿ ನೋಡ್ಲಾರಿಪ್ಪ. ಅಂದಂಗ ಆ ಗುಂಡ ಕಜ್ಜಿ ಮನೆ ಅಂದಲ್ಲ, ಆ ಗುಂಡ ಕಜ್ಜಿ ಮನೆಗೆ ಕರ್ಕೊಂಡು ಹೋಗಿ ಅವಂಗ ಗೌಟಿ ಔಷಧ ಕೊಡ್ಸಿದ್ರೆ ಹೆಂಗ? ಬೇಷಕತ್ ನೋಡು. ಹೊಟ್ಟಿಯೊಳಗ ಗಾವಟಿ ಔಷಧಿ ಕೊಟ್ರ ಅಂದ್ರ ನಂಜು ದೌಡ್ ಇಳಿತೈತಿ. ನಾಳೆ ಕರ್ಕೊಂಡು ಹೋಗುಣ. ನಾಳೆ ಯಾಕ, ಇವತ್ತ ಗುಂಡ ಕಜ್ಜಿ ಮನೆಗೆ ಕರ್ಕೊಂಡು ಹೋಗಿ ನಡೆಯಲ್ಲ. ನಮಸ್ಕಾರ ಅಮ್ಮರ. ನಮಸ್ಕಾರ ರೀ. ಇಲ್ಲಿ ಗುಂಡಾಜಿ ಮನೆ ಎಲ್ಲಿ ಬರ್ತೈತ್ರಿ ಅಮ್ಮರ? ಗುಂಡಾಜಿ ಅವ್ರೆ, ಯಾಕ್ರಿ?